ಸರ್, ಈ ಆಣೆ ಪ್ರಮಾಣದ ವಿಷಯದಲ್ಲಿ ಬಿಜೆಪಿಗೆ ಇನ್ನೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ. ಇವರೇ ಅವ್ರು ಯಾರ ಮೇಲೆ ಅನ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ. ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯವರ ಹೆಸರಲ್ಲಿ ನಿಜ ಹೇಳಬಹುದಾ? ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ನ ಸರ್ ಒಡೆದ ಮನೆ ಅಂತಾರೆ. ನಿಮಗೆ ಈ ಪ್ರಕರಣವನ್ನು ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ಹೊಡೆದೋಗಿದೆ ಅಂತ ಹೇಳಿ ನೋಡಿ, ನಮ್ಮ ಒಗ್ಗಟ್ಟನ್ನು ನೋಡಿಬಿಟ್ಟೆ ಅಲ್ಲ ಇವತ್ತು 7-8 ಜನ ಬಿ ಜೆ ಪಿಯವ್ರು ನಮಗೆ ಓಟ್ ಹಾಕಿದ್ದು. ಇಲ್ಲಪ್ಪ ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬಿ ಜೆ ಪಿಯವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಾಗಂದರೆ ಒಗ್ಗಟ್ಟಿತ್ತ JDS BJPನಲ್ಲಿ? ನಿಮ್ಮ ಮನೆ 100 ಬಾಗಿಲಾಗಿದೆ. ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? MLC ಎಲೆಕ್ಷನ್ನಲ್ಲಿ ಎಲ್ಲ ಅಭ್ಯರ್ಥಿಗಳು, ಎಲ್ಲ 5 ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆರಿಸಿ ತಂದಿದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಹೋಗೇ ಇಲ್ಲ ನಾವು. ನಾನು ಹೋದ ಬಾರಿನೂ ಹೇಳಿದೆ, ಪಾಪ ಯತ್ನಾಳ್ ಅವ್ರು ಒಂದು ಓಟ್ ಹಾಕಿರಲಿಲ್ಲ ಅಂದರೆ ಒಂದೇ ಸೀಟ್ ಬರ್ತಾಯಿತ್ತು BJPಗೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನೂ ಒಂದು 6 ತಿಂಗಳಲ್ಲಿ ಇನ್ನೂ 10 ಜನ ಕಿತ್ತು ಬರ್ತಾರೆ ನೋಡಿ. ಲೋಕಸಭೆಯಲ್ಲಿ ಸರ್ ತಮ್ಮ ನಂಬರ್ಗಳನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ ಆಗ್ತಿದೆಯಾ ಬಿಜೆಪಿಗೆ? UBT ಈಗ ಹೊಡೆದು ಆಪರೇಷನ್ ನೋಡಿ, TMC ಇರ್ಬೋದು, UBT ಶಿವಸೇನಾ ಇರ್ಬೋದು, ನಿಮ್ಮ JDS ಇರ್ಬೋದು, JDU ಇರ್ಬೋದು, ಇದೊಂದು ಪ್ಯಾಟರ್ನ್ ಇದೆ BJP ಅವ್ರದ್ದು. ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಂಡು ಪ್ರಾದೇಶಿಕ ಪಕ್ಷವನ್ನು ಮುಗಿಸುವ ಒಂದು ಪ್ರಯತ್ನ ನಡೆದಿದೆ ಅವ್ರದ್ದು. ಅದಕ್ಕೆ ಬಲಿ ಕೂಡ ಆಗ್ತಾ ಇದ್ದಾರೆ ಜನರು. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ನೋಡಿ, ಇಲ್ಲಿ JDSದು ಅದೇ ಕತೆ ಆಗೋದಿಲ್ಲ. ಸರ್, ಇನ್ನೊಂದು ಬಿಡದಿ ಹೋರಾಟವನ್ನು ಜೋರು ಮಾಡಿದ್ದಾರೆ ಸರ್. ನಿನ್ನೆ ಪಾದಯಾತ್ರೆ ಮಾಡೋರು ನಿಖಿಲ್ ಅವರು. ರೆಸ್ಪಾನ್ಸ್ ಹೆಂಗಿತ್ತು ಜನರಲ್ಲಿ? ನಿಖಿಲ್ ಅವರು ಮಾಡಿರ್ಬೋದು, ಅವರಿಗೆ ಸ್ವತಂತ್ರ ಇದೆ, ಸಂವಿಧಾನಿಕವಾಗಿ ಅವ್ರ ಹಕ್ಕಿದೆ, ಮಾಡಲಿ, ನೋ ಪ್ರಾಬ್ಲಮ್. ಜನರ ಸ್ಪಂದನೆ ಸಿಕ್ಕಿದೆಯಾ ಅವರಿಗೆ? ಭೂಮಿ ಕಳ್ಕೊಂಡವರ ಅಥವಾ ಯಾರು ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರ ಹತ್ರ ಸ್ಪಂದನೆ ಸಿಕ್ಕಿದೆಯಾ? ಗ್ರೌಂಡ್ ರಿಯಾಲಿಟಿ ನೋಡೋಣ. TV ನಲ್ಲಿ ಇವ್ರೇನು ಬೇಕೋ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ರೈತರು ಸರ್ಕಾರದ ಪರವಾಗಿದ್ದಾರೆ. ಜಸ್ಟ್ ಮ್ಯಾಟರ್ ಆಫ್ ಟೈಮ್, ನಿಮಗೆ ಗೊತ್ತಾಗ್ತದಲ್ಲ. ಈಗಾಗಲೇ ಚೆಕ್ ವಿತರಣೆ ಕಾರ್ಯಕ್ರಮ ನಡೆದಿದೆ, ಪರಿಹಾರ ಕೊಡೋದು. ಈಗ ಎಲ್ಲರೂ ಬರ್ತಾ ಇದ್ದಾರಲ್ಲ. ಸರ್, ಈ ಆಣೆ ಪ್ರಮಾಣದ ವಿಷಯದಲ್ಲಿ ಬಿಜೆಪಿಗೆ ಇನ್ನೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ. ಇವರೇ ಅವ್ರು ಯಾರ ಮೇಲೆ ಅನ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ. ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯವರ ಹೆಸರಲ್ಲಿ ನಿಜ ಹೇಳಬಹುದಾ? ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ನ ಸರ್ ಒಡೆದ ಮನೆ ಅಂತಾರೆ. ನಿಮಗೆ ಈ ಪ್ರಕರಣವನ್ನು ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ಹೊಡೆದೋಗಿದೆ ಅಂತ ಹೇಳಿ ನೋಡಿ, ನಮ್ಮ ಒಗ್ಗಟ್ಟನ್ನು ನೋಡಿಬಿಟ್ಟೆ ಅಲ್ಲ ಇವತ್ತು 7-8 ಜನ BJP ಅವ್ರು ನಮಗೆ ಓಟ್ ಹಾಕಿದ್ದು. ಇಲ್ಲಪ್ಪ ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ BJP ಅವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಾಗಂದರೆ ಒಗ್ಗಟ್ಟಿತ್ತ JDS BJPನಲ್ಲಿ? ನಿಮ್ಮ ಮನೆ 100 ಬಾಗಿಲಾಗಿದೆ. ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? MLC ಎಲೆಕ್ಷನ್ನಲ್ಲಿ ಎಲ್ಲ ಅಭ್ಯರ್ಥಿಗಳು, ಎಲ್ಲ 5 ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆರಿಸಿ ತಂದಿದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಹೋಗೇ ಇಲ್ಲ ನಾವು. ನಾನು ಹೋದ ಬಾರಿನೂ ಹೇಳಿದೆ, ಪಾಪ ಯತ್ನಾಳ್ ಅವ್ರು ಒಂದು ಓಟ್ ಹಾಕಿರಲಿಲ್ಲ ಅಂದರೆ ಒಂದೇ ಸೀಟ್ ಬರ್ತಾಯಿತ್ತು BJPಗೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನೂ ಒಂದು 6 ತಿಂಗಳಲ್ಲಿ ಇನ್ನೂ 10 ಜನ ಕಿತ್ತು ಬರ್ತಾರೆ ನೋಡಿ. ಲೋಕಸಭೆಯಲ್ಲಿ ಸರ್ ತಮ್ಮ ನಂಬರ್ಗಳನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ ಆಗ್ತಿದೆಯಾ ಬಿಜೆಪಿಗೆ? UBT ಈಗ ಹೊಡೆದು ಆಪರೇಷನ್ ನೋಡಿ, TMC ಇರ್ಬೋದು, UBT ಶಿವಸೇನಾ ಇರ್ಬೋದು, ನಿಮ್ಮ JDS ಇರ್ಬೋದು, JDU ಇರ್ಬೋದು, ಇದೊಂದು ಪ್ಯಾಟರ್ನ್ ಇದೆ BJP ಅವ್ರದ್ದು. ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಂಡು ಪ್ರಾದೇಶಿಕ ಪಕ್ಷವನ್ನು ಮುಗಿಸುವ ಒಂದು ಪ್ರಯತ್ನ ನಡೆದಿದೆ ಅವ್ರದ್ದು. ಅದಕ್ಕೆ ಬಲಿ ಕೂಡ ಆಗ್ತಾ ಇದ್ದಾರೆ ಜನರು. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ನೋಡಿ, ಇಲ್ಲಿ JDSದು ಅದೇ ಕತೆ ಆಗೋದಿಲ್ಲ. ಸರ್, ಇನ್ನೊಂದು ಬಿಡದಿ ಹೋರಾಟವನ್ನು ಜೋರು ಮಾಡಿದ್ದಾರೆ ಸರ್. ನಿನ್ನೆ ಪಾದಯಾತ್ರೆ ಮಾಡೋರು ನಿಖಿಲ್ ಅವರು. ರೆಸ್ಪಾನ್ಸ್ ಹೆಂಗಿತ್ತು ಜನರಲ್ಲಿ? ನಿಖಿಲ್ ಅವರು ಮಾಡಿರ್ಬೋದು, ಅವರಿಗೆ ಸ್ವತಂತ್ರ ಇದೆ, ಸಂವಿಧಾನಿಕವಾಗಿ ಅವ್ರ ಹಕ್ಕಿದೆ, ಮಾಡಲಿ, ನೋ ಪ್ರಾಬ್ಲಮ್. ಜನರ ಸ್ಪಂದನೆ ಸಿಕ್ಕಿದೆಯಾ ಅವರಿಗೆ? ಭೂಮಿ ಕಳ್ಕೊಂಡವರ ಅಥವಾ ಯಾರು ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರ ಹತ್ರ ಸ್ಪಂದನೆ ಸಿಕ್ಕಿದೆಯಾ? ಗ್ರೌಂಡ್ ರಿಯಾಲಿಟಿ ನೋಡೋಣ.
ಟಿ ವಿನಲ್ಲಿ ಇವ್ರೇನು ಬೇಕೋ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ರೈತರು ಸರ್ಕಾರದ ಪರವಾಗಿದ್ದಾರೆ. ಜಸ್ಟ್ ಮ್ಯಾಟರ್ ಆಫ್ ಟೈಮ್, ನಿಮಗೆ ಗೊತ್ತಾಗ್ತದಲ್ಲ. ಈಗಾಗಲೇ ಚೆಕ್ ವಿತರಣೆ ಕಾರ್ಯಕ್ರಮ ನಡೆದಿದೆ, ಪರಿಹಾರ ಕೊಡೋದು. ಈಗ ಎಲ್ಲರೂ ಬರ್ತಾ ಇದ್ದಾರಲ್ಲ.